ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಟೈಮ್ ನೋಡ್ರಿ ಈಗ 2:10 ಆತ್ರಿ. ಇಲ್ಲಿ ಊಟ ಮಾಡಾಕತ್ತಾರ. ಹೆಂಗಾಗೈತೆ ಟಮಾಟೆ ಹಣ್ಣು ಸಾರು? ಸ್ವಲ್ಪ ಎಲ್ಲೋ ಕಲರ್ ಆಗೈತಿ. ರುಚಿ ಹೆಂಗಾಗೈತಿ? ಎಲ್ಲೋ ಕಲರ್ ಆಗೈತಿ ಗೊತ್ತೈತಿ. ರುಚಿ ಹೆಂಗಾಗೈತಿ? ಮಸ್ತ್ ಆಗೈತಿ. ಸೂಪರ್ ಆಗೈತಿ. ಉಂಡ್ರಿ ಈಗ ಊಟ ಮಾಡ್ಬಿಟ್ರಿ? ಮಾಡ್ತೀವಿ ಮತ್ತೆ ಆಮೇಲೆ ವಿಡಿಯೋ ಮಾಡೋ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂದ್ರಾಕೊಂಡ್ಬಿಡ್ರಿ. ಅಲಿಶಾನ ಹೆಂಗೈತಿ ಸಾರು? ಸೂಪರ್ ಆಗೈತಿ. ಮಮ್ಮಿ ಈಗ ಅಲಿಶಾನ್ ಇಲ್ಲದನೆಲ್ಲ ಕೆಳಗೆಲ್ಲ ಶಾಂತಿಯ ವಾತಾವರಣ ಐತಿ. ಹೌದು ಅಲಿಶಾನ 10 ಜನಕ್ಕೆ ಸಮಾನ ಅದ ನೋಡಮ್ಮಿ. ಬರೀ ಏನಿಲ್ಲ ಮಾಡ್ತಿರ್ತಾನೆ. ಕೆಳಗೆ ಅವರೆಲ್ಲ ಆರಾಮದಾರ ಈಗ. ಹಂಗ ಮತ್ತೆ ಹುಡುಗರು ಜಗ್ಗುಡಾಳದನ್ನ ಅಲಿಶಾನ್. ಅವ ಈಗ ಎದಕ್ಕೆ ಬಂದ ಹೇಳಿ? ಪಟ ಐತಲ್ಲ ಈಗ ನಮ್ಮ ಮನ್ಯಾಗ. ನೋಡ್ರಿ ಇವು ಹುಳ ಎಷ್ಟು ಅದಾವ್ರಿ. ಇವು ಎದ್ರು ಅಂತ ಹೇಳಿದ್ರೆ ಮಳೆ ಹುಳ ರೀ. ಇವು ಮಳೆ ಬರೋದಿತ್ತಪ್ಪ ಅಂತ ಹೇಳಿದ್ರೆ ಅಷ್ಟೇ ಹೇಳ್ತಾವ ನೋಡ್ರಿ ಹುಳ. ಇವು ಎದ್ದು ಬಂದ್ರೆ ಗ್ಯಾರಂಟಿ ಮಳೆ ಬಂದಂಗ್ರಿ. ಇವು ಅಮ್ಮ ಹೇಳ್ತಿರ್ತಾರೆ ಮಳೆ ಹುಳ ಎದ್ದವ ಇವತ್ತು ಮಳೆ ಗ್ಯಾರಂಟಿ ನೋಡು ಅಂಥೇಳಿ. ಟೈಮ್ ನೋಡ್ರಿ ಈಗ 6 ಗಂಟೆ ಆತ್ರಿ. ಈಗ ನಾನು ಇಲ್ಲಿ ಕಡಲೆಬೇಳೆ ಕುದಿಯಕ್ಕೆ ಹಾಕಿನಿ ರೀ ಕ್ಯಾಬೇಜ್ ಪಲ್ಯ ಮಾಡಕ್ಕೆ. ಆಮೇಲೆ ಸಾನೆ ಜಿಗಿಟ್ಟಿಟ್ಟಾಳ್ರಿ. ಆಕೆ ರೊಟ್ಟಿ ಮಾಡಕ್ಕೆ ಹೊಂಟಾರಿ ಈಗ ಆಕೆ. ಯಾಕಂದ್ರೆ ನಾವು ಬೆಳಗ್ಗೆ ಏನೋ ಪಲ್ಯ ಮಾಡಿದ್ದಿಲ್ಲ, ಅನ್ನ ಸಾರು ಅಷ್ಟ ಮಾಡಿದ್ವಿ. ಈಗ ನೋಡ್ರಿ ಪತಂಗ ಸುಗ್ಗಿ ಈಗ ಏನು ಸೀಗುಣಿ ಹೋಗೋ ಮಟನ ನೋಡ್ರಿ ಇಲ್ಲಿ ಪತಂಗ ಅಲ್ಲಿಶಾನ ನಮ್ಮ ಮನೆಯವ್ರು ಬಾಲಂಗೋಸಿ ಮಾಡಕತ್ತಾರ. ಅದಕ್ಕೆ ಮಮ್ಮಿ ನಿನ್ನೆ ಹಾಸಿದ್ನಾನ ನಾವು 2 ಪಟ ಕಟ್ಟಾಗವ. ಹೌದಾ? ಕಟ್ಟಾಗ್ಯಾವ. ಏನಿದೆ ಅಡುಗೆ ಮಾಡಕ್ಕೆ ಇಬ್ಬಿಬ್ರು? ಪಲ್ಯ ಮಾಡತ್ತಾರ. ಒಬ್ಬರು ಪಲ್ಯ ಹಂಗ ತಿಂಬಾರ ಅಂತ ರೊಟ್ಟಿ ಮಾಡತ್ತಾರ. ಅಂದ್ರೆ ನೀ ರೊಟ್ಟಿ ಮಾಡಿದೆ ಎಷ್ಟು ಮಟ ಈಗ? ನೋಡ್ರಿ ನಮ್ಮ ಸಾನ್ಯ ಮಾಡುವಂಥ ರೊಟ್ಟಿ ರೀ ಮಸ್ತ್ ಇರ್ತಾವೆ, ಖತರ್ನಾಕ್ ಇರ್ತಾವೆ. ತೆಳ್ಳಗೆ ಮಾಡ್ತಾವೆ ರೊಟ್ಟಿ ಹಾಕಿ. ಹೌದೇನ್ರಿ? ಮಾಡಿ ತೆಳ್ಳಗದ ರೊಟ್ಟಿ ರೀ. ಸಾನ್ಯ ನೀನು ಬರ್ತಾ ಕಲಿತಿದ್ದೀವಿ ರೊಟ್ಟಿ ಮಾಡೋದೆ. ಈಗ ಎಷ್ಟೋ ಸುಲಭ ಆತ್ರಿ ನನಗೆ. ನಾ ಪಲ್ಯ ಮಾಡಿದೆ, ಆಕೆ ರೊಟ್ಟಿ ಮಾಡಿಲ್ಲ, ಹಾಗೆ ಹೋದ ಅಡಿಗೆ. ಬೆಳಗ್ಗೆ ಸಾರು ಐತಿ, ಅನ್ನ ಐತಿ. ಮನ್ಯಾಗ ಹೆಣ್ಮಕ್ಳು ಇರ್ಬೇಕಂತೇಳಿ ಅದಕ್ಕೆ ಅನ್ನೋದು ನೋಡಿ. ಹಿಂಗಾಗಿ ನಮಗೆ ಗಂಡ್ಮಕ್ಳು ಇಲ್ಲ ಅನ್ನೋ ಚಿಂತೆ ನಮಗಿಲ್ಲ, ಕೊರಗಿಲ್ಲ ನಮಗೆ. ನಮ್ಮ ಮಕ್ಳು ಎದ್ರ ಕಡಿಮೆ ಅದಾರ, ಅಡಿಗೆ ಮಾಡೋದ್ರಾಗ ಅದಾರ. ನಾವು ವಿಡಿಯೋ ಮಾಡಕತ್ತೀರ, ವಿಡಿಯೋ ಮಾಡಕ್ಕೂ ಸಪೋರ್ಟ್ ಮಾಡ್ತಾರ. ನೋಡಿಲ್ಲ ತಮ್ಮನ್ನ ದೀಪ ಹಚ್ಚಾಕತ್ತಾಳೆ, ಅಗರಬತ್ತಿ ಹಚ್ಚಾಕತ್ತಾಳೆ ಅಂತ ಹೇಳಿದ್ರೆ ತಮ್ಮನ ಸ್ವಲ್ಪ ಡಿಫ್ರೆಂಟ್ ಅದಾಳ. ಎಲ್ಲಾರು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಉದನ್ ಕಡ್ಡಿ ಎಲ್ಲ ಹಚ್ಚಿ ಬರ್ತಾರ. ಈಗೆಲ್ಲ ಉದನ್ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಬಂದು ದೀಪ ಹಚ್ಚಾಕತ್ತಾಳ. ಯಾವಾಗ ಚಲೋ ಕಾರ್ಯಕ್ರಮ ರೀ? ಈಗ ಚಲೋ ರೀ. ಒಂದರಿಂದ ಒಂದು ನಾವು ರೆಡಿ ಆಗ್ಬೇಕು ನಾವು ಅಷ್ಟ ಕಾರ್ಯಕ್ರಮಕ್ಕೆ. ಒಂದರಿಂದ ಒಂದು ಸ್ಟಾರ್ಟ್ ಏನ್ ದಿನ ಬರೋದ ನಿಧಾಂಗಿಲ್ಲ. ಈಗೆಲ್ಲ ಅವ್ರ ಮನ್ಯಾಗ ರೆಡಿ ಮಾಡಕತ್ತಾರ ಅಂತ ಹೇಳಿದ್ರ ಈಗ ನಾವು ಅವ್ರು ಹೇಳಿದ ಮೇಲೆ ರೆಡಿ ಆಗತ್ತಡೆ ಅಂದ್ರ ಆಗೋದಿಲ್ರಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ಗೆ ಆದ್ರೆ ಹೇಳ್ತಾರ. ಆ ಭರೋಸೆನಾದ್ರೆ ಇಟ್ಕೊಂಡು ನಾವು ಮದುವೆಗೆ ಅದೆಲ್ಲಕ್ಕ ನಾವು ರೆಡಿ ಆಗ್ಬೇಕು. ಅರ್ಬಿ ತೊಗೊಂಬರ್ಬೇಕು. ತಮ್ಮನಾಗ ಸಾನಿಯಾಗ ನಿಮ್ಗ ನನಗಂತ್ರ ಸೀರೆ ಆಗ್ಯಾವ ಈಗ ಟೋಟಲ್ ಉಳಿದ್ರ ನಿಮ್ಮ ಮೂವರಿಗೆ ನೋಡಿ. ನೀನು ಒಂದು ಕೆಲಸ ಮಾಡ, ಈ ಸಲ ಮದುವೆಗತ್ತಿಲ್ಲ ನೀನು ಸ್ವಲ್ಪ ಡಿಫ್ರೆಂಟ್ ನಿನ್ನ ಹುಡುಗಿ ಇರಲಿ. ಹೆಂಗ್ರಿ? ಯಾಕಂದ್ರೆ ನೀನು ಸೀರೆ ಅಂತೂ ಹಾಕೊಂತೆ. ಈ ಸಲ ಸೀರೆ ಬಿಟ್ಟು ಬೇರೆ ಏನ್ರ ಡ್ರೆಸ್ ರೀ ನೋಡೋಣ್ರಿ. ಸಲ ನಿನಗೇನು ಬೇಕಾ? ನಾನಂತೂ ಈಗ ಒಂದು ಸೀರೆ ಐತಿ. ನೆಕ್ಸ್ಟ್ ಎಲ್ಲ ತಗೋಬೇಕು. ತಮ್ಮನ್ನ ನಿನಗೆ ಆತ ನಿಂದೆಲ್ಲ ಅದು ಭಾಳ ಡೀಪಾಗಿ ಇದನ್ನು ಮಾಡಾಕತ್ತಾಳ. ತಮ್ಮನ್ನ ಚಂದಾಗಿ ಬಿಡ್ಕೊ. ನಿನಗೇನು ಬೇಕು? ಡ್ರೆಸ್ ಬೇಕು, ಏನೋ ಜೀನ್ಸ್ ಪ್ಯಾಂಟ್ ಬೇಕು, ಟಿ ಶರ್ಟ್ ಬೇಕು, ಏನೋ ಫ್ರಾಕ್ ಬೇಕು? ಅದು ಹಂಗೆ ಹೇಳು, ಹಂಗೆ ಮಾಡಾಯ್ತಿ. ಆಕೆಗೆ ಭಾಳ ಇಷ್ಟ ಆಗ್ಬಿಡೋದಂತ್ರಿಪ್ಪ ಜೀನ್ಸ್ ಪ್ಯಾಂಟ್. ಆಮೇಲೆ ಮೇಲೆ ಟಿ ಶರ್ಟ್ ಹುಡುಗಿಯರ್ ಟೈಪ್ ಹಾಕೊಂತಾರಲ್ಲ ಅಂತವು ಅಂತ ಭಾಳ ಇಷ್ಟ ಆಗ್ಬಿಟ್ಟಾವಂತ. ಗಂಡ್ಮಕ್ಳು ಟಿ ಶರ್ಟ್ ಅಲ್ರಿ, ಹುಡುಗಿಯರ್ ಹಾಕೊಂತಾರಲ್ಲ ಸಣ್ಣ ಹುಡುಗಿಯರ್. ಆ್ಯಕ್ಚುಲಿ ನಾವು ಕರೆಯಬೇಕಂತ ಹೇಳಿದ್ರೆ ತಮ್ಮನ್ನಾಗಲಿ ಸಾನ್ಯಾಗಾಗಲಿ ನಾ ಯಾವಾಗಲೂ ಫ್ಯಾನ್ಸಿ ಡ್ರೆಸ್ ತೊಗೊಂಡು ಬಂದೇ ಇಲ್ಲ. ಇವ್ರಿ ಫ್ಯಾನ್ಸಿ ಡ್ರೆಸ್ ತೊಗೊಂಡಿವಿ, ಆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಇಂಥವೆಲ್ಲ ಉಡ್ಸಿಲ್ಲ ನಾವು. ಅವಾಗ ಮತ್ತೆ ಫ್ಯಾನ್ಸಿ ಡ್ರೆಸ್ ಅಂದ್ರೆ ಅಂತ ಉಡ್ಸಿಲ್ಲ. ಆಕೆಗೆ ಉಟ್ಕೋಬೇಕನ್ನ ಭಾಳ ಆಸೆ ಐತಂತ. ಅದಕ್ಕೆ ಈ ಸಲ ತಗೊಳ ಅಂತಂದು ಹೇಳೇನ್ರಿ. ಸಾನಿಯಾ ಸಣ್ಣಕ್ಕಿದ್ದಾಗ ನಾವು ತಂದಿದ್ದೆ ಆಕೆಗೆ ಏನ್ರಿ ಜೀನ್ಸ್. ಹೌದು, ಅದು ಮತ್ ನಾನು ಯಾರಿಗ ಕೊಟ್ಟೆ? ಶಿಮ್ಮು ಕೊಟ್ಟಿದ್ನೇನ್ರಿ ನಾನು ಅದನ್ನ. ಹೊಳ್ಳಿ ಅದ ಭಾರಿ ಇತ್ತು. ಆದ್ರೆ ಹೌದು, ಬೆಲ್ಟ್ ಬಂದ ಸೂಪರ್ ಇತ್ತೆ.
ಶಿಮ್ಮುಗೆ ಕೊಟ್ಟಿದ್ದೆ, ಶಿಮ್ಮುಲಿಂತ್ರ ಮತ್ತೆ ಯಾರ್ಯಾರು ಯೂಸ್ ಮಾಡಿದ್ರೆ ಗೊತ್ತಿಲ್ಲ ಅದು, ಮತ್ತೆ ಈಗ ಎಲ್ಲೈತೆ ನನಗೆ ಗೊತ್ತಿಲ್ಲ ರೀ ಅದು ಕೊಟ್ಟಿದ್ದೆ ಮತ್ತು ನಾನು ಶಿಮ್ಮುಗೆ. ಯಾಕಂದ್ರೆ ಈಕೆ ಆದ್ಮೇಲೆ ಸ್ಟೀಕ್ ಆಗಿಲ್ಲ, ಈಗೀಗಂತ್ರ ಅದು ಜೀನ್ಸ್ ಬರಲೇ ಇಲ್ಲ. ಆಮೇಲೆ ಈಗ ಸ್ವಲ್ಪ ದೊಡ್ಡಕ ಸಿಮ್ಮು ಸ್ವಲ್ಪ ಅವಾಗ ಸಣ್ಣಕ್ಕಿದ್ಲ, ಆಕಿಗೆ ಅದು ಇದು ಹೊಚ್ಚೋದು ಜರ್ಸಿ ಟೈಪ್ ಬಂದಿವು ಅದನ್ನ ಅವನ್ನೆಲ್ಲ ಕೊಟ್ಟಿದ್ದಾರೆ ನಾ. ಅದಿನ್ನು ತನಕ ಐತೆ ನೋಡಪ್ಪ. ಎಲ್ಲೈತೆ? ಅದು ಹಿಂಗೆ ಕೆಳಗೆ ಹಾಕ್ಸ್ತಾರಲ್ಲ, ಬಡೇ ಮೇವ್ರ ಮನ್ಯಾಗ ಐತಿ. ಹೌದಾ? ಹಸಿರ್ದ. ನನಗೆ ಬಂತೆ, ನನ್ನಿಂದ ತಮನಾಗ ಬಂತ, ತಮನ ಅಂತ ಶಿಮ್ಮುಗ ಅಲಿಶಾನ್ಗ ಮತ್ತೆ ಯಾರ ಅಮ್ಮಗ ಸೋನುಗ ಹೀರಂಗ ಎಲ್ಲರೂ ಬಂದಿದ್ರು. ಆಮ್ಯಾಗ ನಾ ಅಂತೂ ಸಮಾನ ಎಲ್ಲೋದ್ರು ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಶರ್ಟ್ ಹಚ್ಚಾಡ್ತಿದ್ವ. ಈ ಸಲ ನಾನು ಸ್ವಲ್ಪ ಡಿಫ್ರೆಂಟ್ ಹಾಕ್ತೀನಿ. ಈ ಸಲ ಹೇಳಂದೆ ಅದಕ್ಕೇನಂತಾರಲ್ಲ, ಲುಂಗಿ ಲುಂಗಿ ಅಲ್ಲ, ಆ ಲುಂಗಿ ಹಾಕೊಂಡು ನನಗೆ ಅಭ್ಯಾಸ ಇಲ್ಲ. ಅದಕ್ಕೇನಂತಾರಲ್ಲ ಬ್ಲೇಜರ್ ತಾನೇ, ಅದಕ್ಕೇನಂತಾರ ಬ್ಲೇಜರ್ ಏನಂತಾರ ಅದಕ್ಕೆ ಇದು ಬರುತ್ತಲ್ಲ ಅದು ಕೋಟ್ ಅದಕ್ಕೆಲ್ಲ ಹಿಂಗಿರ್ತಾವಲ್ಲ ಇವು ಸರ್ಪ್ನ ಟೈಪ್. ಬ್ಲೇಜರ್ ಏನಂತಾರ ಅದಕ್ಕೆ ಏನು ಅಷ್ಟ ಗೊತ್ತಿಲ್ಲ. ಅದಕ್ಕೆ ಏನೋ ಅಂತಾರ, ನಮಗೆ ಸಪ್ಪೆ ಆಡಿದ್ಲು ಅದನ್ನೇ ನನ್ನ ಮದ್ಯಾಗ ಇಂತ ಹಾಕೋದಂತ ಹೇಳಿ. ಅದ್ರ ಅಕ್ಕಿ ಮದ್ಯಾಗ ಹಾಕ್ಲಿಲ್ಲ ನಾನು. ಈಗ ತಳಗ್ ಹೋಗೋ ಪ್ರೋಗ್ರಾಮ್ ಐತ್ರಿ ಈಗ ಚಾಚಿಯರ್ ನಾವೆಲ್ಲಾರ, ಅದಕ್ಕೆ ಈಗ ನಾವು ಲಗು ಲಗು ಅಡಿಗೆ ಮಾಡ್ಕೊಂಡಿದ್ದೆ. ಆಮೇಲೆ ಇದು ಹಿಟ್ಟು ಐತ್ರಿ, ಈಗ ಅಮ್ಮಗೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಹೋಗೋಣ್ರಿ. ಅಲ್ಲ ನೀ ಬಜ್ಜಿ ಮಾಡಿ ಬೆಳಿಗ್ಗೆ ಮಸ್ತ್ ಬಜ್ಜಿ ಮಾಡಿ, ಮೈಸೂರು ಬಜ್ಜಿನೂ ಅದ್ರ ಮುಂದೆ ಏನು ಲಾಪರಿ ಬಜ್ಜಿ ಮಾಡಿ, ಆದ್ರೆ ಅದಕ್ಕೆ ಚಟ್ನಿನ ಮಾಡಿಲ್ಲ. ಹೋಗ ಚಟ್ನಿ ಮಾಡ್ಲಿಲ್ಲ ಬಿಡ್ರಪ್ಪ, ನಾವು ನೋಡ್ದಿಲ್ಲ, ನಮ್ಗೆ ವಿಡಿಯೋ ಮಾಡಕ್ ಟೈಮ್ ಆಗತ್ತಿತ್ತು. ತಮ್ಮನ್ನ ನೀ ರೆಡಿ ಆದಿ? ನೀ ರೆಡಿ ಆದಿ? ರೆಡಿ ಆದಾರೆ. ಸಾನೆ ಬರ್ತಾಳಂತಿಲ್ಲ? ಬರ್ತಾಳ್ರಿ ಆಕಿನ. ಬೇಕೇನ್ರಿ ಬಡೆ ಸ್ವಲ್ಪ? ತೊಳಗಿನ ಮನೆ ಹೊಂಟೇವ್ರಿ, ಅಮ್ಮಗೆ ಬೆಟ್ಟ ಆಗ್ಬೇಕು. ಅಮ್ಮಗೆ ಬೆಟ್ಟಾಗಿ ಅಲ್ಲಿ ಮತ್ತೆ ಏನೋ ತೊಗೋಬೇಕು ನೀನು? ಇಲ್ಲಪ್ಪ ಏನಿಲ್ಲಲ್ಲ, ಅಂದ್ರೆ ಬೆಟ್ಟ ಆಗೋದು ಬಜ್ಜಿ ಕೊಡೋದು ಬರೋದು. ಅಮ್ಮ ಬಜ್ಜಿ ನೋಡಿ ತಗೋರಿ. ಬಜ್ಜಿ 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 ತಂದಿಗ? ಹ್ಞೂ ರೀ. ಅಯ್ಯೋ ಚಲೋ ಆತ್ ಬಿಡುವ ಇವ. ಬ್ಯಾಳಿ ಬಜ್ಜಿ ರೀ ಅವು. ಬ್ಯಾಳಿವ? ಅಯ್ಯ ಮಸ್ತ್ ಆಗ್ಯಾವಲ್ವೇ, ಚಲೋ ಆತ್ ಬಿಡು. ತಿನ್ರಿ ನಾಷ್ಟಕ್ಕ ಇಲ್ಲಿ ಅಂಗಡಿ ಹಚ್ಚಿದ ಕೂಡ್ಲಿಗೆ ಎಲ್ಲಾಗ ಏನೇನಾಗತ್ತ ಅಂತ ಕೊಡ್ತೀವಿ. ತಿಂದು ಮನೆಗೆ ಹೋದ ಕೂಡ್ಲಿಗೆ ಸ್ವಲ್ಪ ನಾವು ಉಂಡು ಮಕ್ಕೊಂಬಿಡೋದ್ರಿ, ಮನ್ಕೊಂಡ್ಬಿಡೋದು. ಮತ್ತೆ ತುಂಬಾ ಬಜ್ಜಿ ಬರ್ತಾವಲ್ಲ, ಬಜ್ಜಿ ಚುಮ್ಮರಿ ಮಿರ್ಚಿ ಏನೇನ್ ಚುಮ್ಮರಿ ಬಂದದ್ರಿ. ಐ ತಗೊಂಡ್ ಬರ್ತಾಗ ಬರೋದು, ಖಾಲಿ ಕೈಲಿ ಬರಂಗಿಲ್ಲ. ಚುಮ್ಮರಿ ಬಜ್ಜಿ ಮಿರ್ಚಿ ಹೌದಮ್ಮ. ಮಾಡಿದ್ಕೊಳಿಗೆ ಅಂದ್ರೆ ಇಟ್ಟು ತೆಗೆದಿಟ್ಟು ಬರೋ ಮುಂದೆ ಮಾಡ್ಕೊಂಡು ಬಿಸಿ ತಗೊಂಡ್ ಬಿಡೋದ್ರಿಪ್ಪ. ಮಸ್ತ್ ಆಗ್ಯಾವ, ಚಲೋ ಆಗಲ್ಲ ಆಗತ್ತಂತ ಕೊಡ್ತಾಗ ಅಂಗಡಿ ಹಚ್ಕೊಂಡು ಕುತ್ಕದ ನಂದವನ್ನ ಚಲೋ. ಮನೆಗೆ ಹೋಗಿ ತಿಂದು ಬರ್ತಿತ್ತು, ಇಲ್ಲೇ ಸಿಗ್ತೈತಲ್ಲ. ಹೌದ್ರಿ, ಚಲೋ ಆಗಲ್ಲಮ್ಮ. ರೊಟ್ಟಿ ಅನ್ನ ಸಾರು ಪಲ್ಯ ಎಲ್ಲ ತಮ್ಮನ ಆಗ್ಲೇ ಶುರು ಮಾಡ್ಯಾಳ. ಬಾ ನೀವು ಮತ್ತೆ ಲಗು. ಬರ್ತೀನಿ. ಚಾಚಿನ ಇದು ಕೊಟ್ಟಿದ್ರು, ಸಬ್ಬಸ್ಗಿ ಪಲ್ಯ, ಅವರಿಕಾಯಿ ಪಲ್ಯ, ಬಿರಿಯಾನಿ ಹಾಕಿಕೊಟ್ಟು ತಾಟೊಳಗೆ. ನಮ್ದು ಕ್ಯಾಬೇಜ್ ಪಲ್ಯ, ರೊಟ್ಟಿ, ಟಮಾಟಿ ಕಡಿ, ಅನ್ನ. ಸಾನಿಯಾ ಕಸದ ಗಾಡಿ ಬಂದೈತಮ್ಮ, ಚೆಲ್ಲಿ ಹೋಗೋದನ್ನು. ಬೆಳಿಗ್ಗೆದ್ದು ಈಗೆಲ್ಲ ಕಸ ಅದನ್ನೆಲ್ಲ ಹೊಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಗ್ಯಾಸನ್ನು ತೊಳ್ಕೊಂಡು ಈಗ ಇಲ್ಲಿ ಫಸ್ಟ್ ಸಾರಿಗೆ ಇಟ್ಟೇನ್ರಿ, ಅಡುಗೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಇವತ್ತೊಂದು ಸ್ವಲ್ಪ ಐತ್ರಿ ವೀಡಿಯೋ ಮಾಡೋ ಸೆಂಟಿಮೆಂಟಿಂದ, ಅದೊಂದು ಸ್ವಲ್ಪ ಮುಗಿಸ್ಕೊತೀವಿ ಮಧ್ಯಾಹ್ನ ಮಟ್ಟ ಅಂದ್ರೆ. ಯಾಕಂದ್ರೆ ಆಮೇಲೆ ಬಿಸಿಲು ಆಗ್ಬಿಡ್ತದೆ, ಸ್ವಲ್ಪ ಹೊರಗೆ ಹೋಗೋದೈತ್ರಿ. ಅದು ಬಿಸಿಲು ಆತಂದ್ರೆ ನಮಗೆ ಮತ್ತೆ ಅಲ್ಲಿ ಹೊರಗೆ ಹೋಗೋ ಹಂಗೆಲ್ಲ, ಅದಕ್ಕೆ ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀವಿ ರೀ. ತಮ್ಮ ನಂದು ಇವಾಗ ಸ್ಕೂಲ್ ಇಲ್ಲ, ಆಮೇಲೆ ಇವತ್ತು ಸಂಡೇ. ತಮ್ಮನ ಸ್ಕೂಲ್ ರಜೆ ಕೊಟ್ಟತ್ತೀಗ. ಈಗೇನು ಬೆಳಿಗ್ಗೆ ಎದ್ದ ಪತಂಗ ರಿಪೇರಿ ಏನ? ಏನಾಗೈತದ? ಹರಿದೈತದ. ಸಾಕು ಬಿಡು, ಎಷ್ಟು ಮೆತ್ತಾಗತ್ತೆ ಅದಕ್ಕೆ ಫೆವಿಕಾಲ್. ಮತ್ತೇನು ಮಾಡಿ ಬೇಯವ್ವ ನೋಡಿಲ್ಲ. ಅದಕ್ಕೆ ಡಬ್ಬ ಹಾಕ್ಬೇಡ ಮತ್ತೆ ಹತ್ತದ ನೆಲಕ್ಕೆ ಹತ್ತೈತಿ. ಏನು ಮದುವೆ ತಯಾರಿ ಶುರು? ಶುರು ಆಗೈತ್ರಿ. ಇದನ್ನ ಸೂಪರ್ ಐತಲ್ಲ ಬ್ಲೌಸ್, ಡಿಸೈನ್ ಮಸ್ತ್ ಐತಲ್ಲ, ಮಸ್ತ್ ಭಾರಿ ಐತಿ. ಹೊಲ್ದು ಕೊಟ್ಲರ್ ನಮ್ಮ ಸನ. ಇದು ಮಸ್ತ್ ಐತಿ. ಇವು ಹೆಂಗ್ರಿ ಇವು? ಇದು ಬಾರ್ಡ್ರ್ ಅದೆಲ್ಲ ಸೀರೆ ಈ ಕಲರ್ ಐತಲ್ರಿ, ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಹಿಂದೆ ಇದನ್ನ ಹಚ್ಚಾಳ್ರಿ ಅಕ್ಕಿ. ಅಂದ್ರೆ ಸೀರೆಗೆ ಮ್ಯಾಚ್ ಆಕತ್ತಿದ ಅಂತಂದು ಹೇಳಿ ಬುಟ್ಟೆ ಹಚ್ಚಾಳ್ರಿ.
ಚಲೋ ಐತಿ. ಆಮೇಲೆ ಇನ್ನೂ 2 ಸೀರೆ ಅದಾವ್ರಿ ಆಕೆ ಕಡೆ ಇನ್ನೂ ಹೊಲೆವು. ಆಮೇಲೆ ನಿನ್ನೆ ಸಾನಿ ಒಂದೊಂದು ಕೊಟ್ಟು ಬಂದೀವಿ ಹೊಲ್ಯಾಕ, ಅದನ್ನೊಂದು ಹೊಲಿಬೇಕು. ಈಗ ಒಂದೊಂದು ಹೊಲಿಸ್ಕೊತ ಬಂದ್ವಿ ಅಂದ್ರೆ ಅಲ್ಲಿಗೆ ಆಗ್ತತ್ರಿ. ಆಮೇಲೆ ಮದುವೆ ಗದ್ದಲ್ದಾಗ ಬಿದ್ದೀವಿ ಅಂದ್ರೆ ಏನು ಹೊಲಿಸ್ಕೊಳಕ್ಕೆ ಆಗಂಗಿಲ್ಲ. ಅದು ಮಾಡ ಇದು ಮಾಡ ಅಂತೇಳಿ ಅವಾಗ ಕೆಲಸ ಸಿಕ್ಕಾಪಟ್ಟೆ ಇರ್ತಾವೆ. ನಾವು ನೋಡಿದ್ರೆ ಇಷ್ಟೆಲ್ಲ ರೆಡಿಯಾಗಿ ನಾವು ಕೂತ್ಕೊಂತೀವಿ. ಅವ್ರು ನೋಡಿದ್ರೇನೋ ಮದುವೆ ಸುದ್ದಿನ ಇಲ್ಲೇನೋ ನಮ್ಮ ಕಡೆಗೆ. ಮದುವೆ ಸುಗ್ಗಿ ಐತಿ, ಅದ್ರ ಸುದ್ದಿ ಇಲ್ಲ. ಸುದ್ದಿ ಇಲ್ಲ, ಇನ್ನೂ ಸುದ್ದಿ ಇಲ್ಲ, ಗದ್ದಲಿಲ್ಲ, ಏನಿಲ್ಲ. ಗಪ್ ಚುಪ್ ಅಂತೇಳಿ ಮಾಡಾಕತ್ತಾರ ಅವರು. ಏನು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಹಂಗೆ ಮಾಡಾಕತ್ತಾರೋ ಏನೋ ನನಗಂತೂ ಗೊತ್ತಾಗೋಲ್ತ. ನೋಡೋಣ, ಅವ್ರಾಗಿ ಹೇಳೋ ಮಟ್ಟ ನಾವು ಕೇಳೋದು ಬೇಡ, ಅವರು ಹೇಳೋದು ಬೇಡ. ನಮ್ಮ ವ್ಯವಸ್ಥೆ ಒಳಗೆ ನಾವು ಇರೋಣಂತ್ರಿ. ಓ ಹಿರಮ್ಮ ಕ್ಯಾಮ ಕಾಂಜಾರಿ ಹ್ಯಾಂಚ ಕ್ಲೈಮೇಟ್ ಅಂತೂ ಇವತ್ತು ಸೂಪರ್ ಐತ್ರಿಪ್ಪ. ನಿನ್ನಂತೂ ಫುಲ್ ಮಾಡಿತ್ತೆ, ಇವತ್ತು ನೋಡ್ರಿ ಒಟ್ಟು ಮಾಡಿಲ್ಲ ಏನಿಲ್ಲ. ಕ್ಲೈಮೇಟ್ ಮಸ್ತ್ ಐತಿ, ಬಿಸಿಲು ಐತಿ. ಸನಿಯಾ ಫಟ್ ತಲೆ ಬಾಚ್ಕೋರಿ. ತಮ್ಮನ ಏನು ಮಾಡತ್ತೀನಿ ನೀ ರೆಡಿ ಆಗಿಲ್ಲ? ಮುಖಂತೆ ನೀವು ಚಾಪಿ ತಗೊಂಡು ವಾವ್ ತಮ್ಮನ್ನ ಏನಿದೆ ಸೂಪರ್ ಚಶ್ಮಾ. ಇಂಥ ಚಶ್ಮಾ ನೋಡ್ರಿ ತಮ್ಮನ ಭಾಳ ಅದಾವು. ಆಕೆ ಎಲ್ಲೆಲ್ಲಿ ಇಟ್ಟಾಳು ಏನು ಎಲ್ಲೈತಿ ಹಾಕೊಂಬ ನೋಡೋಣ. ಇದನ್ನು ಕರೆ ಚಶ್ಮಾ ತಮ್ಮನ್ನ. ಇದಕ್ಕಿಂತನೂ ಆಗಲಿತ್ತಲ್ಲ ಚಶ್ಮಾನಿಂದ ಹಾರ್ಟಿಂದ, ಅದ ಮಸ್ತ್ ಐತಿ. ರೀ ಹಾಂ ನಮ್ದಂತ್ರ ಈಗ ಹೊಸ ಮನೆಗೆ ಹೋಗೋದ ಕನಸು ಮುರಿತೀಗ. ಏನ ಮುರಿತೀಗ? ಯಾಕೆ ಮುರಿಯುತ್ತೆ? ಹಾಂ ಮುರಿತೇನೆ ಮಾಡಿ ನೀನು. ಹೊಸ ಮನೆ ಅಲ್ಲ, ನಮ್ಮ ಸ್ವಂತ ಮನೆಗೆ ಹೋಗೋಣಂತ ನಾವು. ಅಲ್ರಿ ಈಗ ನಾವು ಕಂಡಂತ ಕನಸು ಈಗ 2-3 ದಿನದ ಹಿಂದೆ ನಾವು ಕಂಡಂತ ಕನಸಂತೂ ನಿರಾಶೆ ಮಾಡಿದ್ ನಮಗೆ. ಹಾಂ ಈಗ ಆ ನಿರಾಸೆ ಬೇಡಪ್ಪ, ನಾವು ಹೊಸ ಮನ್ಯಾಗ ಇದ್ದಂಥ ಫೀಲ್ ಬರ್ಬೇಕು ನಮಗೆ ಅಂತಂದು ಹೇಳಿದ್ರೆ ಈಗ ಏನು ಮಾಡ್ಬೇಕು ಗೊತ್ತೇನ್ರಿ? ಏನು ಮಾಡಂಗಿಲ್ಲ, ಈಗ ಕಲರ್ ಚೇಂಜ್ ಮಾಡ್ಬಿಡ್ತಾನೆ. ಪೂರ ಮನೆ ಪೇಂಟ್ ಮಾಡನ್ರಿ. ಆಮೇಲೆ ಈ ಮನೆ ಲುಕ್ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಒಂದ ವರ್ಷ ಇಂಥ ಈ ಲುಕ್ ನೋಡಿ 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 ಬೇಜಾರಾಗ್ಬಿಟ್ಟಿರ್ತೈತಿ. ಈಗ ನಾವು ನೋಡ್ರಿ ಒಂದ ಲುಕ್ನಾಗ ಇರ್ತೀವೇನ್ರಿ ಏನಾದ್ರ ಇರ್ಬೋದು, ನೀರಂಗಿಲ್ಲ. ಹೌದಾ, ನಾ ಇರಂಗಿಲ್ಲ ಬಿಡ, ನನಗೆ ದಿನ ಒಂದೊಂದು ಲುಕ್ ಬೇಕಾ? ಈಗ ನೀವು ಒಂದ ಡ್ರೆಸ್ನಾಗ ಇರಂದ್ರೆ ಇರ್ತೀರೇನ? ವರ್ಷ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಬೇಕಾದ ಫಂಕ್ಷನ್ ಇರ್ಲಿ, ಬೇಕಾದ್ರ ದಿನ ಜಳಕ ಮಾಡಿ ಚೇಂಜ್ ಮಾಡ್ತಿರ್ತೀರಿ ನೀವು ಅರ್ಬಿನ. ಹಂಗ ನಾವು ಮನಿ ಪೇಂಟನ್ನ ಚೇಂಜ್ ಮಾಡ್ಬೇಕು. ಈಗ ಹಚ್ಚಿ 1 ವರ್ಷ ಆತಿದ, ಇದನ್ನ ಪೇಂಟ್ ಚೇಂಜ್ ಮಾಡ್ಬೇಕು. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಮಗೆಲ್ಲ ಇಲ್ಲಿ ಕಿಚನ್ ಇಡೋ ಅಂಥ ಡಬ್ಬಿಗಳು ಅದಾವಲ್ರಿ ಇವನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು. ಅಂದ್ರೆ ಇವನ್ನ ಪೇಂಟ್ ಹಚ್ಚಿದ ಮೇಲೆ ಇವನ್ನೆಲ್ಲ ನಾನು ಈಗ ಒಂದೊಂದು ಇದನ್ನು ಮಾಡಾಕತ್ತೀನಿ. ಇವನ್ನೆಲ್ಲ ಚೇಂಜ್ ಮಾಡ್ಬೇಕು ಇಲ್ಲಿ. ಆಮೇಲೆ ಮೇನ್ ಇದನ್ನು ಚೇಂಜ್ ಮಾಡ್ಬೇಕು, ಇದು ಪೇಪರ್. ಯಾಕಂದ್ರೆ ಇಲ್ಲೆಲ್ಲ ಅಂಟಂಟು ಆಗ್ಬಿಟ್ಟತಿ. ಈಗೆಲ್ಲ ನಾನು ಎಷ್ಟು ಒರೆಸಿದ್ರು ಹೋಗೋಲ್ತಿದ್ದೆ, ಎಣ್ಣೆದು ಸಿಡಿದು. ಈಗ ಪೇಂಟ್ ಹಚ್ಚಿದ್ವಂದ್ರೆ ಮತ್ತೆಲ್ಲ ಪೇಂಟ್ ಇದ್ರ ಮೇಲೆ ಬಿದ್ದೆಲ್ಲ ಹಾಳಾಗ್ಬಿಡ್ತೈತಿ. ಇದನ್ನ ಚೇಂಜ್ ಮಾಡ್ಬೇಕು. ಆಮ್ಯಾಗ ಇದು ಹೆಂಗೆ ಬರ್ತಾನೆ, ಇದು ಅಂತಾನೆ ಕಾಸ್ಟ್ಲಿ ಪೇಪರ್ ಅಲ್ಲಿ ಇದೆ. ಹೌದು, ಸುಮ್ಕೇನ ಇದು ಕಿಚನ್ ಕಟ್ಟಿ ಇದ್ದಲ್ಲಿ ಎಣ್ಣೆಗಿನ್ನ ಸಿಡಿದೆ, ನೀರ್ಗೆ ಸಿಡಿದೆ, ರಾಡಿ ಆಗ್ಬಾರ್ದು ಅಂತೇಳಿ ಅಂತ ಹಾಕಿರ್ತಾರೆ. ಸೊ ಅಂತ ಕಾಸ್ಟ್ಲಿ ಅಲ್ಲಿ ಇದೆ. ಈಗ ನಂದಂತೂ ಫೇವ್ರೇಟ್ ಕಲರ್ ಎಲ್ಲೋ ಇತ್ತಾ, ಒಮ್ಮೆ ಹೊಡಿದ್ವಿ. ಈಗ ನೆಕ್ಸ್ಟ್ ಯಾಕಂದ್ರೆ ಹೊಡಿದಕ್ಕೆ ಈಗ ಬೇರೆ ಕಲರ್ ಚೇಂಜ್ ಮಾಡೋಣಂದ್ರಿ. ಕಲರ್ ಬೇರೆ ಕಲರ್ ಚೇಂಜ್ ಮಾಡಿ ಹೆಂಗೆ ಗೊತ್ತಾನೆ, 1 ಡಬ್ಬಿ ಹೋಗಲ್ಲಿ 4 ಡಬ್ಬಿ ಬೇಕೈತಿ. ಈ 1 ರೂಮಿಗೆ ಮಿನಿಮಮ್ 4 ಲೀಟರ್ ಬಣ್ಣ ಬೇಕು. ಸೇಮ್ ಕಲರ್ ಹೊಡೆದ್ರೆ ಒಂದು 2-2.5 ಲೀಟರ್ ಒಂದು ಡಬ್ಬಿ ಒಳಗೆ ಹಾಕೈತಿ. ಇಲ್ಲ 1 ಡಬ್ಬಿ ಒಳಗೆ ಹಾಕೈತಿ. ಕಲರ್ ಚೇಂಜ್ ಮಾಡಿ ತಿಳ್ಕೊಂಡೀನಿ. ಫಸ್ಟ್ 3 ಲೀಟರ್, ಆಮ್ಯಾಗ 3 ಲೀಟರ್, ಟೋಟಲ್ 6 ಲೀಟರ್ ಬೇಕು. ಹೌದಾ? ಕಲರ್ ಚೇಂಜ್ ಮಾಡಿ ಡಬಲ್ ಕೋಟ್ ಹೊಡಿಬೇಕು. ಹೌದು, ಇಲ್ಲಾಂದ್ರೆ ಒಳಗಿನ ಬಣ್ಣ ಕಾಣ್ತೈತಿದೆ. ಬೇಡ, ಇದನ್ನ ಸ್ವಲ್ಪ ಡಾರ್ಕ್ ಮಾಡಂಗಿತ್ತಂದ್ರೆ ಡಾರ್ಕ್ ಮಾಡನ್ರಿ. ಇಲ್ಲ ಇದಕ್ಕಿನ್ನ ಸ್ವಲ್ಪ ಕಲರ್ ಲೈಟ್ ಮಾಡೋಣ ಅಂತ ಹೇಳಿದ್ರೆ ಲೈಟ್ ಮಾಡೋಣ ಅಂತ. ಅದಿರ್ಲ, ಅದು ಪೆಂಡಿಂಗ್. ಕಲರ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ. ಈಗ ನಮ್ಮ ಸಾನಿಯಾಗ ಒಂದು ಕೆಲಸ ಕೊಡ್ತೀನಿ ನಾನು. ಸಾನಿಯಾ, ನಮ್ಮ ನಂತರ ಕಲರ್ ತೊಗೊಂಬಂದು ಪಪ್ಪ ನಾವು ಮನೆ ಪೇಂಟ್ ಹಚ್ಚಿ ಎಲ್ಲ ಸಾಮಾನೆಲ್ಲ ತಿಕ್ಕಿ ಅವನ್ನೆಲ್ಲ ಹೋಗತ್ತೀವಿ. ಜವಾಬ್ದಾರಿ ನಮ್ದು. ನಿಂದೇನು ಜವಾಬ್ದಾರಿ ಹೇಳ? ಆ ಕಿಚನಿಗೆ ಏನು ಹಾಳೆ ಐತಲ್ಲ, ಆ ಕಿಚನಿಗೆ ಹಾಳಿನ ಅದನ್ನೆಲ್ಲ ಸೆಲೆಕ್ಟ್ ಮಾಡೋದು ನಿಂದ. ಡಬ್ಬಿಗಳು ಬೇಡ, ಹೋಗಿ ಬರ್ಬೇಕ ಸಾನಿಯಾ. ಪ್ಲೇನ್ ಬೇಡ ನನಗೆ, ಪ್ಲೇನ್ ಇರಬಾರ್ದು. ಇದು ಹೆಂಗತ್ತ ಇಟ್ಟಂಗ ಟೈಪ್ ಐತಿ. ಈಗ ಇದು ಹೆಂಗತ್ ನೋಡ, ಇದ್ರ ಮ್ಯಾಗ ಹೂ ಆಗ್ಲಿ, ಚಾತ್ ಕಪ್ ಆಗ್ಲಿ, ಆಮ್ಯಾಗ ಕಿತ್ಲಿ ಐತಿ, ಹಿಂಗೆಲ್ಲ ಬರ್ತದಲ್ರಿ. ಫ್ರೂಟ್ಸ್ ಬರ್ತಾವಲ್ಲ, ಫ್ರೂಟ್ಸ್ ಒಂದ ಬುಟ್ಟಿ ಒಳಗೆ ಇಟ್ಟಂತ ಹೇಳಿ ತಂತ ಹೇಳಿ. ಇಲ್ಲ ಹಂಗಿದ್ರಾಗ ಪೇಪರ್ಸ್ ಅವಲ್ಲ ಸಿಕ್ಕಾಪಟ್ಟೆ ವೆರೈಟಿ ಇರ್ತಾವು, ಸಿಕ್ಕಾಪಟ್ಟೆ ಡಿಸೈನ್ಸ್ ಇರ್ತಾವು. ಅದ್ರ ಕಲರ್ನ ಅದನ್ನ ಮಾಡ್ಬಿಡ್ತಾನೆ.
ಅಂತ ಕಲರ್ದು ಮಾಡಬೇಡ, ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಬರಲಿ ಅದು ಕಲರ್. ಈ ಸಲ ಕಲರ್ ಚೇಂಜ್ ಆಗ್ಬೇಕು, ಪೇಪರ್ ಚೇಂಜ್ ಆಗ್ಬೇಕು. ಲುಕ್ಕ ಚೇಂಜ್ ಆಗ್ಬೇಕು. ಇದು ಚಲೋ ತೊಗೊಂಡೆ, ಇಲ್ಲ ಇದು ಅಡ್ಡಿ ಇಲ್ಲ. ಇಂಥದ್ರೊಳಗನ ಸ್ವಲ್ಪ ಬೇರೆ ಸ್ವಲ್ಪ ಅಂದ್ರೆ ವೈಟ್ ಬರಬಾರ್ದು ನೋಡೋದು. ವೈಟ್ ಬಂತಂದ್ರೆ ಅಲ್ಲೇ ಅದು ಎಲ್ಲ ಎಣ್ಣೆದ ಇದು ಕುತ್ಕೊಂಡು ಕಲಿಯಾಗ್ಬಿಡ್ತದ. ಇನ್ನು ನಾನು ದಿನ ನೆಲ ಒರೆಸೋ ಮುಂದೆ ಅಷ್ಟೆಲ್ಲ ಒರೆಸ್ಕೊತ ಇರ್ತೀನಿ ಇದನ್ನ ಅಂತೇಳಿ ಇನ್ನೂ ಅಷ್ಟು ಕ್ಲೀನ್ ಆಗೈತ್ರಿ. ಹಂಗೆ ಬಿಟ್ಬಿಟ್ಟಿದ್ನಂದ್ರೆ ಪೂರ ಇಷ್ಟೊತ್ತಿಗೆ ಮೆತ್ಕೊಂಡ ಬಿಡ್ತೈತೆ. ಆ ಚಾಟ್ ಏನದವಲ್ರಿ ಕಪ್ ಏನು ಕಾಣ್ತಿದ್ದಿಲ್ಲ ಅದು. ನಾ ಹೇಳ್ಯಾಗ ನಿನ್ನ ಮೈಂಡ್ ಹಿಂದೆ ನೀನು ಹೇಳಾಗತ್ತೆ ಅಂತ ಹೇಳಿದ್ರೆ ಚಾಕ್ಲೇಟ್ ಕಲರ್ನಾಗ ನೋಡ್ರಿ ನಾತೀನಿ ನೀನು ಅದಿಲ್ಲ ಅಂದ್ರೆ ಏನು ಹೇಳ ಎಂದಿಗಿನ ಸಿಡಿದ ಕಲಿ ಆಗಬಾರ್ದು, ಗಲೀಜ್ ಆದ್ರೂ ಕಂಡು ಬರಬಾರ್ದು ಅಂತೇಳಿ ಅಂತ ಪೇಪರ್ ನೀ ಹೇಳಾಕತ್ತಿ. ಬಟ್ ನೀ ಹೇಳುವಂಥ ಪೇಪರ್ ಅದಾವಲ್ಲ ಭಾಳ ಕಡಿಮೆ ಸಿಗೋದು, ಸಿಕ್ತಂದ್ರೂ ಆಯ್ತಲ್ಲ ಇಂಥ ಡಿಸೈನ್ ಯಾವ್ದು ಕಾಣಂಗಿಲ್ಲ ಅದ್ರಾಗ. ಡಿಸೈನ್ ಕಾಣ್ಬೇಕಂತ ಹೇಳಿದ್ರೆ ವೈಟ್ ಮ್ಯಾಗ ಡಿಸೈನ್ ಬಂದಿರ್ಬೇಕು. ಆಮೇಲೆ ಈ ಸೀಟಿಗೆ ಹೊಡಿಬೇಕೇನ್ರಿ? ಸಿಟಿಗೇನು ಬೇಡ, ಬೇಡ ಸಿಟಿಗೇನು ಬೇಡ. ಯಾಕಂದ್ರೆ ಸೀಟ್ ಹೆಂಗೆ ಬರ್ತಾನೆ ಇದಕ್ಕೆ ನೀ ಎಷ್ಟರ ಹೊಡಿ, ಮತ್ತು ಬಿಸಿಲು ಬಿತ್ತು ಮಳೆ ಆತಂತ ಹೇಳಿದ್ರೆ ತಂಪಾಕವು ಮತ್ತು ಕರ್ಗಾಕವು. ಏನಪ್ಪ ಅಂದ್ರೆ ಹೊಡ್ಕೊಂತ ಇರ್ಬೇಕು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ. ಈಗ ನಾವು ಮನೆಗೆ ಬಂದು 1 ವರ್ಷ ಆತಲ್ಲ, ಹೀಗಾಗಿ ಸೀಟಿಗೆ ಹೊಡೆದು ಬೇಡ, ಗಾಡಿಗೆ ಮಾತ್ರ ಹೊಡಿನಂತೆ. ಗಾಡಿ ಮಸ್ತ್ ಕಾಣ್ಲಿವು, ಗಾಡಿ ಮಸ್ತ್ ಕಾಣ್ಬೇಕ. ಆಮೇಲೆ ಅಲ್ಲಿ ಹೊರಗೆ ಹೊಡಿಬೇಕಂತ ಹೊರಗೆ ಪೂರ ಅವ್ರು ಇದನ್ನ ಹಚ್ಚಿರ್ತೀವಿ ಅಂತಂದು ಹೇಳ್ಯಾರ. ಇಲ್ಲ ಹೊರಗಿಂದ ಎಸ್ಟಿಮೇಟ್ ಬೇರೆ ತಮ್ದು ಈಗ. ಹೌದೌದು, ಅವ್ರ ಮಾಲಕ್ ಹೇಳ್ಯಾರಲ್ಲ. ಅದು ಎಸ್ಟಿಮೇಟ್ ಅವರು ಯಾವಾಗ ಮಾಡ್ತಾರೋ ಯಾವಾಗ ನಮಗೆ ಮಾಡಿಕೊಡ್ತಾರೋ. ಇರ್ಲಿ ಏನು ಅವಸರ ಮಾಡೋದು ಬೇಡ, ಎಲ್ಲಕ್ಕೂ ತಾಳ್ಮೆ ಇರಲಿ. ಒಮ್ಮೆ ಏನು ಅವಸರ ಮಾಡೋದು ಬೇಡ, ತಾಳ್ಮೆಲಿಂತ ಕೆಲಸ ಮಾಡೋದಂತೆ. ಇಲ್ಲಿ ಒಂದು ವ್ಯವಸ್ಥೆ ಮಾಡಾಕತ್ತಾರ ಅವರು, ಎಲ್ಲ ಹೇಳೋಣಂತವ್ರಿಗೆ. ಹಾಂ ರೀ ಸನಿಯಾ, ಅವ್ರ ಡಬ್ಬಿಗಳು ನೋಡಿ ಫಸ್ಟ್ ಅವು ಸ್ವಲ್ಪ ದೊಡ್ಡ ಇರ್ಬೇಕು, ಅಗ್ದಿ ಸಣ್ಣ ಇರಬಾರ್ದು, ಈ ಕಡೆ ದೊಡ್ಡ ಇರಬಾರ್ದು ಹಂಗೆ. ಹಾಂ ಮತ್ತು ತೀರ ಇಟ್ಟಿಟ್ಟಿಟ್ಟು ಇದನ್ನು ಮಾಡಬೇಡ, ಪಾವು ಕಿಲೋ ಹಿಡಿಲಾರ್ದಂಥ ಡಬ್ಬಿನ ಆರ್ಡ್ರ್ ಮಾಡೋಕೆ ಹೋಗಬೇಡ. ಸ್ವಲ್ಪ ದೊಡ್ಡವು ಇರಲಿ, ಚಂದ ಇರಲಿ ಡಬ್ಬಿ, ನೋಡಿದ್ರೆ ಲುಕ್ ಕಾಣಿಸ್ಬೇಕಂತವು ಮಾಡು. ಪೇಂಟ್ ಹಚ್ಚಿದ ತಕ್ಷಣ ನಾವು ಇಡ್ಬೇಕು ಅವು ಡಬ್ಬಿ. ಹಾಗಾಗಿ ಈಗ ಆರ್ಡ್ರ್ ಮಾಡಿದ್ರೆ ಆ ಟೈಮಿಗೆ ಬರ್ತಾವಬ್ಬ. ನಾವು ಸ್ವಲ್ಪ ಇದಕ್ಕೆ ಹೋಗಿ ಬರೋದೈತಿ, ಹೋಗಿ ಬಂದ್ಮೇಲೆ ಇದಕ್ಕೆ ಬೇಡ ಅದಕ್ಕೆ ಹೋಗೋಣಂತೆ. ಊರಿಗೆ ಹೋಗ್ಬೇಕು ನಾವು. ಈಗ ಮಕ್ಕಳು ಶಾಲೆ ಸೂಟಿ ಕೊಟ್ಟವು, ನಮ್ಮ ಮಾಮೂರಿಗೆ ಯಾವಾಗ ಸೂಟಿ ಕೊಟ್ಟು ಅವಲಿಂತ್ರನೂ ಫೋನ್ ಹಚ್ಚಾಕತ್ತಾರ, ಬರ್ರಿ ಮಕ್ಕಳು ಶಾಲೆ ಸೂಟಿ ಕೊಟ್ಟಾರ ಬಾ ಅಂತಂದು ಹೇಳಿ. ಆಮೇಲೆ ಅಲ್ಲಿ ಒಂದು ಪ್ರೋಗ್ರಾಮು ಐತಿ ಇವಾಗ ಹೋದ್ವಂದ್ರೆ ಅವರು ಫೋನ್ ಹಚ್ಚಿದ್ರು. ಸೊ ನೋಡೋಣ ಟೈಮ್ ಮಾಡ್ಕೊಂಡು ಮತ್ತು ಅಲ್ಲಿ ಹೋಗಿ ಬಂದಮೇಲೆ ಹಚ್ಚೋದಾಗ್ತತೋ ಏನು ಫಸ್ಟ್ ಹಚ್ಚಿ ಹೋಗೋದಾಕತ್ತೋ ಅದು ಅಂತ. ಫಸ್ಟ್ ಹಚ್ಬೇಕು, ಫಸ್ಟ್ ಹಚ್ಬೇಕಾ? ಹೌದು, ಫಸ್ಟ್ ಹಚ್ಚಲ್ಲಿ ಹೋಗ್ಬೇಕು. ಅತ್ತೋ ನೀರು ಮನೆಯಾಗಿಲ್ಲೇ